ಸಹೋದರ ಸಹೋದರಿಯರೇ, ಬಂಧು ಬಾಂಧವರೇ, ಇಂದು ನ್ಯೂ ಹೋಪ್ ಟಿ ವಿ ಮುಖಾಂತರ ನಮಗೆ ಇಂದು ಧ್ಯಾನ ಮಾಡಲಿಕ್ಕೆ ಸಿಕ್ಕಿದ ಅವಕಾಶಕ್ಕಾಗಿ ನಾವು ಋಣಿಗಳು. ಪೋಷಕರು ಕೆಲವೊಮ್ಮೆ ತಮ್ಮ ನವಜಾತ ಶಿಶುಗಳನ್ನು ಮಕ್ಕಳನ್ನು ತೆಗೆದುಕೊಂಡು ಹೋಗಿ ಮಕ್ಕಳ ಡಾಕ್ಟರ್ ಹತ್ರ ಹೋಗಿ ವೈದ್ಯರ ಹತ್ರ ಹೋಗಿ ಕೇಳುವಂಥ ಸಾಮಾನ್ಯ ಪ್ರಶ್ನೆ ನೋಡಿ, ಯಾವಾಗ ಈ ಮಗುವಿಗೆ ಕಿವಿಯೋಲೆ ಹಾಕಬಹುದು, ಯಾವಾಗ ಅದಕ್ಕೆ ತೂತನ್ನು ಮಾಡಬಹುದು, ಹೇಗೆ, ಯಾವಾಗ, ಎಷ್ಟು ಸಮಯದಲ್ಲಿ, ಎಷ್ಟು ವಯಸ್ಸಿನಲ್ಲಿ ಮಾಡಬೇಕು ಎಂಬ ಸಲಹೆ ನಿಮ್ಮದು ಎಂದು ಕೇಳುವಂಥದ್ದು ಸಾಮಾನ್ಯ. ಸಾಧಾರಣವಾದ ಉತ್ತರ ಏನು? ಯಾವಾಗ ಬೇಕಾದರೂ ಮಾಡ್ಬೋದು, ಆದರೆ 3 ತಿಂಗಳು ಕಾಯೋದು ಒಳ್ಳೆಯದು. ಯಾಕಂದರೆ ಟೆಟನಸ್ ಟಾಕ್ಸೈಡ್ ಎನ್ನುವಂಥ ಲಸಿಕೆ ಅದರ ಪರಿಣಾಮ ಎಲ್ಲ ಬಂದ ಮೇಲೆ ಕೊಡ್ರಿ ಎಂದು ಹೇಳುವಂಥದ್ದು ಸಾಮಾನ್ಯವಾದ ಉತ್ತರ. ನಾವು ಬಹಳ ವಿಧವಾದ ಕಿವಿಯೋಲೆಗಳನ್ನು ನೋಡುತ್ತೇವೆ ಅಲ್ಲವೇ? ಅನೇಕ ಜನರು ಅದನ್ನು ಉಪಯೋಗಿಸ್ತಾರೆ. ಮಕ್ಕಳು, ಹೆಂಗಸರು, ಹೆಣ್ಣು ಮಕ್ಕಳು, ಗಂಡಸರು ಕೂಡ ಅದನ್ನು ಉಪಯೋಗಿಸ್ತಾರೆ. ಒಂದು ಹಾಸ್ಯಮಯ ಕಾರ್ಟೂನ್, ಅದರಲ್ಲಿ ಡೊನಾಲ್ಡ್ ಟ್ರಂಪ್ ಅವರಿಗೆ ಗುಂಡು ಹಾಕಿದಾಗ ಕಿವಿಯನ್ನು ತಿವಿದ ಆ ಚಿತ್ರವನ್ನು ಅವರು ಕಾರ್ಟೂನ್ ಶೀರ್ಷಿಕೆಯೊಂದಿಗೆ ಅದನ್ನು ಅವರು ಕಳಿಸಿದ್ರು. ಅದನ್ನು ನೋಡಿ ಬಹಳ ಮೆಚ್ಚುಗೆಯಾಯಿತು. ಅದು ನಿಜವಾಗಿ ಒಂದು ಕ್ಲೋಸ್ ಶೇವ್ ಅಲ್ಲವೇ? ಸತ್ಯವೇದದಲ್ಲಿ ನಮ್ಮ ಕಿವಿಗಳನ್ನು ತಿವಿಯುವಂಥ ಆ ವ್ಯವಸ್ಥೆಯ ಬಗ್ಗೆ ಬರೆದಿದೆಯೇ? ಯಾವ ಕಥೆ, ಯಾವ ಸನ್ನಿವೇಶ ನಿಮ್ಮ ಮನಸ್ಸಿಗೆ ಬರ್ತಾ ಇದೆ, ನೆನಪಿಗೆ ಬರ್ತಾ ಇದೆ? ಹೌದು, ಅದು ನಿಜ. ಎಕ್ಸಡಸ್, ವಿಮೋಚನ ಕಾಂಡ 21ನೇ ಅಧ್ಯಾಯ. ವಿಮೋಚನ ಕಾಂಡ 21, 2ನೇ ವಚನದಿಂದ 5ನೇ ವಚನದವರೆಗೆ ನಾವು ಓದೋಣ. ನಿಮ್ಮಲ್ಲಿ ಯಾವನಾದರೂ ಇಬ್ರಿಯನನ್ನು ದಾಸತ್ವಕ್ಕಾಗಿ ಕೊಂಡುಕೊಂಡ್ರೆ ಆ ಇಬ್ರಿಯನು 6 ವರ್ಷ ದಾಸನಾಗಿದ್ದು 7ನೇ ವರ್ಷದಲ್ಲಿ ಏನೂ ಕೊಡದೆ ಬಿಡುಗಡೆಯಾಗಿ ಹೋಗಬೇಕು. ಅವನು ಮದುವೆ ಇಲ್ಲದವನಾಗಿ ಬಂದಿದ್ದರೆ ಒಂಟಿಗನಾಗಿ ಹೋಗಬೇಕು. ಹೆಂಡತಿ ಉಳ್ಳವನಾಗಿ ಬಂದಿದ್ದರೆ ಹೆಂಡತಿಯು ಅವನ ಜೊತೆಯಲ್ಲಿ ಹೋಗಬೇಕು. ಅವನ ಯಜಮಾನನು ಅವನಿಗೆ ಮದುವೆ ಮಾಡಿಸಿದ ಪಕ್ಷದಲ್ಲಿ ಆ ಹೆಂಡತಿಯಲ್ಲಿ ಗಂಡು ಇಲ್ಲವೇ ಹೆಣ್ಣು ಮಕ್ಕಳು ಹುಟ್ಟಿದ್ದರೆ ಆ ಹೆಂಡತಿ, ಅವಳ ಮಕ್ಕಳು, ಯಜಮಾನನ ಸೊತ್ತಾಗುವವರು ದಾಸನು ಒಂಟಿಗನಾಗಿ ಹೊರಟು ಹೋಗಬೇಕು. ಆದರೆ ಆ ದಾಸನು ನಾನು ನನ್ನ ಯಜಮಾನನನ್ನು, ನನ್ನ ಹೆಂಡತಿ ಮಕ್ಕಳನ್ನು ಪ್ರೀತಿಸುವವನಾಗಿರೋದ್ರಿಂದ ಅವರನ್ನು ಅಗಲಿ ಬಿಡುಗಡೆಯಾಗಿ ಹೋಗಲೊಲ್ಲೆನು ಎಂದು ದೃಢವಾಗಿ ಹೇಳಿದರೆ, ಅವನ ಯಜಮಾನನು ದೇವರ ಬಳಿಗೆ ಅವನನ್ನು ಕರ್ಕೊಂಡು ಬಂದು ಕದದ ಹತ್ತಿರ ಅಥವಾ ಬಾಗಿಲಿನ ನಿಲುವು ಪಟ್ಟಿಗಳ ಹತ್ತಿರ ನಿಲ್ಲಿಸಿ ಅವನ ಕಿವಿಯನ್ನು ಸಲಾಕೆಯಿಂದ ಚುಚ್ಚಬೇಕು. ಈ ಹೊತ್ತಿನಿಂದ ಅವನು ಶಾಶ್ವತವಾಗಿ ಅವನಿಗೆ ದಾಸನಾಗಿರಬೇಕು. ನಿಮ್ಮ ಮೊದಲ ಪ್ರತಿಕ್ರಿಯೆ ಏನು ಇದನ್ನು ಕೇಳಿದರೆ? ನೋಡಿ, ಗುಲಾಮಗಿರಿ ಎಂಬ ಪದವನ್ನು ನಾವು ಕೇಳಿದರೆ ನಮಗೆ ಅದು ಹಿಡಿಸುವಂಥದ್ದಲ್ಲ. ಅದು ನಿಜ. ಇಂದು ದೇವರ ದಯೆಯಿಂದ, ದೇವರ ಕೃಪೆಯಿಂದ ಅಷ್ಟು ಗುಲಾಮಗಿರಿ ನಮ್ಮ ಸುತ್ತಮುತ್ತಲೂ ಇಲ್ಲ. ಪ್ರಪಂಚದಲ್ಲಿ ಭಾಳ ಕಡಿಮೆ ಆಗಿದೆ. ಆದರೆ ಅನೇಕ ಸ್ಥಳಗಳಲ್ಲಿ ಇನ್ನೂ ಸ್ವಲ್ಪ ಮಟ್ಟಿಗೆ ಅದು ನಡೆಯುತ್ತದೆ. ಅದನ್ನು ವಿರೋಧಿಸುವಂಥದ್ದು, ಅದನ್ನು ಬಯಲಿಗೆ ತರುವಂಥದ್ದು ನಮ್ಮ ಕರ್ತವ್ಯ. ಹೌದು, ಮೋಶೆಯ ದಿನಗಳಲ್ಲಿ, ಮೋಸೆಸ್ ಆತನ ಸಮಯದಲ್ಲಿ ಗುಲಾಮಗಿರಿ ಒಂದು ಪದ್ಧತಿ, ರೂಢಿ. ಅಂದು ಗೊತ್ತಿದ್ದ ಪ್ರಪಂಚದಲ್ಲೆಲ್ಲರೂ ಅದನ್ನು ಮಾಡ್ತಾಯಿದ್ರು. ನೋಡಿ, ಇಸ್ರಾಯೇಲ್ಯರು, ಯಹೂದ್ಯರು ಐಗುಪ್ತ ದೇಶದಲ್ಲಿ, ಈಜಿಪ್ಟ್ ದೇಶದಲ್ಲಿ ಗುಲಾಮರಾಗಿದ್ದರು 400 ವರ್ಷಗಳವರೆಗೆ. ಅಲ್ಲಿಂದ ಬಂದಿದ್ದಾರೆ. ಬಂದು ಹೊರಗೆ ಬಂದಾಗ ಮೋಶೆ ಈ ಸಲಹೆಗಳನ್ನು, ಅದು ಮಾತ್ರವಲ್ಲ ಆಜ್ಞೆಗಳನ್ನು ಕೊಡ್ತಾ ಇದ್ದಾನೆ. ಏನು ಹೇಳ್ತಾ ಇದ್ದಾನೆ ನೋಡಿ, ಧರ್ಮೋಪದೇಶ ಕಾಂಡ 15ನೇ ಅಧ್ಯಾಯ. ಧರ್ಮೋಪದೇಶ ಕಾಂಡ 15ನೇ ಅಧ್ಯಾಯ 12ರಿಂದ 18 ವಚನಗಳನ್ನು ಓದೋಣ.
ಸ್ವದೇಶದವರೊಳಗೆ ಯಾವ ಇಬ್ರಿಯ ಪುರುಷನಾಗಲಿ ಸ್ತ್ರೀಯಾಗಲಿ ನಿಮ್ಮ ದಾಸರಾಗಿರೋದಕ್ಕೆ ಮಾರಲ್ಪಡುವ ಪಕ್ಷಕ್ಕೆ ಅಂಥವರು 6 ವರ್ಷಗಳವರೆಗೂ ನಿಮ್ಮ ಸೇವೆ ಮಾಡಲಿ. 7ನೇ ವರ್ಷದಲ್ಲಿ ನೀವು ಅವರನ್ನು ಬಿಟ್ಟು ಬಿಡಬೇಕು. ಬಿಡುವಾಗ ಬರಿಗೈಯಲ್ಲಿ ಕಳಿಸಬಾರ್ದು. ನಿಮ್ಮ ದೇವರಾದ ಯೆಹೋವನು ನಿಮಗೆ ಅನುಗ್ರಹಿಸಿರುವ ಮೇರೆಗೆ ನಿಮಗಿರುವ ಆಡು ಕುರಿಗಳು, ದವಸ, ದ್ರಾಕ್ಷಾರಸ ಇವುಗಳನ್ನು ಉದಾರವಾಗಿ ಕೊಟ್ಟು ಕಳುಹಿಸಿಬಿಡಬೇಕು. ಐಗುಪ್ತ ದೇಶದಲ್ಲಿ ನೀವೇ ದಾಸರಾಗಿರಲು ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಬಿಡುಗಡೆ ಮಾಡಿದನೆಂಬುದನ್ನು ಜ್ಞಾಪಕ ಮಾಡಿಕೊಳ್ಳ್ರಿ. ಇದಕ್ಕೋಸ್ಕರವಾಗಿಯೇ ನಾನು ಈ ಆಜ್ಞೆಯನ್ನು ನಿಮಗೆ ಈಗ ಕೊಟ್ಟಿದ್ದೇನೆ. ಒಂದು ವೇಳೆ ಅಂಥ ದಾಸನು ನಿಮ್ಮ ಬಳಿಯಲ್ಲಿ ಸುಖವಾಗಿದ್ದು ನಿಮ್ಮನ್ನು ನಿಮ್ಮ ಮನೆಯವರನ್ನು ಪ್ರೀತಿಸಿ ತಾನು ಬಿಡುಗಡೆಯಾಗಿ ಹೋಗಲೊಲ್ಲೆನು ಎಂದು ಹೇಳುವ ಪಕ್ಷಕ್ಕೆ ನೀವು ಶಲಾಖಿಯಿಂದ ಅವನ ಕಿವಿಯನ್ನು ಚುಚ್ಚಿ ಕದಕ್ಕೆ ಸಿಕ್ಕಿಸಬೇಕು. ಆ ದಿನ ಮೊದಲುಗೊಂಡು ಅವನು ನಿಮಗೆ ಶಾಶ್ವತ ದಾಸನಾಗಿರಬೇಕು. ಅದೇ ರೀತಿಯಲ್ಲಿ ದಾಸಿಯರ ವಿಷಯದಲ್ಲೂ ನಡೆದುಕೊಳ್ಳಬೇಕು. ನೋಡಿ, ಹಿಂದಿನ ಗುಲಾಮರಿಗೆ ಇದನ್ನು ಅವರು ಮೋಸೆಸ್ ಹೇಳ್ತಾ ಇದ್ದಾರೆ. ಕೆಲವು ಕಾಲೇಜುಗಳಲ್ಲಿ ರ್ಯಾಗಿಂಗ್ ಘಟನೆಗಳ ಬಗ್ಗೆ ನಾವು ಕೇಳಿದ್ದೇವೆ ಅಲ್ಲವೇ? ಕೆಲವೊಮ್ಮೆ ಅದು ಬಹಳ ಕಷ್ಟಕರವಾದ ಸನ್ನಿವೇಶಗಳನ್ನು ಉಂಟು ಮಾಡುವಂಥ ಪದ್ಧತಿ, ತಪ್ಪು ಪದ್ಧತಿ. ಆ ಆರೋಪಿಗಳನ್ನು ಪ್ರಶ್ನಿಸಿದಾಗ ಕೆಲವರು ಹೇಳ್ತಾರೆ, ಓ ನೋಡಿ ಸ್ವಾಮಿ, ನಾವು ಫ್ರೆಷರ್ಸ್ ಅಥವಾ ಹೊಸದಾಗಿ ಬಂದಾಗ ನಮಗೂ ರ್ಯಾಗಿಂಗ್ ಮಾಡಿದರು, ಈಗ ನಾವು ಯಾಕೆ ಮಾಡಬಾರ್ದು? ಅದು ಕರುಣಾಜನಕ, ದುಃಖಕರ, ಸರಿಯಲ್ಲ. ಇಲ್ಲಿ ಏನಾಗ್ತಾ ಇದೆ, ಕ್ರೂರ ಗುಲಾಮಗಿರಿಯಿಂದ ಬಿಡುಗಡೆ ಹೊಂದಿ ಇಬ್ರಿಯರು ಬಂದಿದ್ದಾರೆ. ಅವರಿಗೆ ಹೇಳ್ತಾ ಇದ್ದಾರೆ, ನೋಡಿ, ನಿಮ್ಮಲ್ಲಿ ನಿಮ್ಮ ಜನ ತಮ್ಮನ್ನು ತಾವೇ ದಾಸರಾಗಿ ಮಾರಿಕೊಂಡಿದ್ದರೆ, ಹಾಗೆ ಆದರೆ ನೀವು 7ನೇ ವರ್ಷ ಅವರನ್ನು ಬಿಟ್ಟುಬಿಡ್ರಿ, ಕಳಿಸ್ಬಿಡ್ರಿ. ಅಯ್ಯೋ, ಅದು ಹೇಗೆ ಸಾಧ್ಯ? ಇಲ್ಲ, ಮಾಡ್ರಿ, ಮಾಡಲೇಬೇಕು, ಅದು ನಮ್ಮ ಆಜ್ಞೆ ಎಂದು ಮೋಶೆ ಹೇಳ್ತಾ ಇದ್ದನು. ಇದೇ ದೇವರು ಇಚ್ಛಿಸುವಂಥದ್ದು. ಈ ಪದ್ಧತಿ ತಪ್ಪು, ಆದರೆ ಅದು ಇರೋದರಿಂದ 6 ವರ್ಷಗಳ ನಂತರ ಅವರನ್ನು ಬಿಟ್ಟು ಅವರು ಹೋಗಲಿ, ಸ್ವಾತಂತ್ರ್ಯವನ್ನು ಪಡೆದು ಹೋಗಲಿ. ಆದರೆ ಅವರು ಹೇಳಿದರೆ ಆ ಗುಲಾಮನು ಬಂದು, ಇಲ್ಲ, ನಾನು ಹೋಗೋದೇ ಬೇಡ ಸ್ವಾಮಿ, ನಾನು ಈ ಯಜಮಾನನನ್ನು ಪ್ರೀತಿಸ್ತೇನೆ, ಈ ಮನೆಯವರನ್ನು ಪ್ರೀತಿಸ್ತೇನೆ, ನಾನು ಹೋಗೋದೇ ಬೇಡ, ಇಲ್ಲೇ ನನಗೆ ಇಷ್ಟ ಎಂದು ಹೇಳೋದಾದರೆ, ಅದನ್ನು ನಾನು ಸ್ವೇಚ್ಛೆಯಿಂದ, ಸ್ವ ಇಚ್ಛೆಯಿಂದ ಆಯ್ಕೆ ಮಾಡಿದ್ದೇನೆ ಎಂದು ಹೇಳೋದಾದರೆ, ಈಗ ಸಮೀಕರಣ ಬದಲಾಗ್ತದೆ ಅಲ್ಲವೇ? ನೋಡಿ, ಗುಲಾಮನು ಈ ಪ್ರೀತಿಯ ಗುಲಾಮನಾಗ್ಬಿಡ್ತಾನೆ. ಅದು ಆ ತೀಕ್ಷ್ಣವಾದ ಒಂದು ಸಲಕರಣೆ, ಆ ಶಲಾಖೆಯನ್ನು ತೆಗೆದುಕೊಂಡು ಬರಬೇಕು. ಆತನು ಆ ಯಜಮಾನನು ಬಾಗಿಲಿನ ಆ ನಿಲುಪಟ್ಟಿಯ ಹತ್ತಿರ ಬಂದು ಕಿವಿಯನ್ನು ಚುಚ್ಚಿ ಕದಕ್ಕೆ, ಆ ಕದದ ಕಂಬಕ್ಕೆ ತಿವಿಯಬೇಕು ಎನ್ನುವಂಥ ಪದ್ಧತಿ. ಅದನ್ನು ಮಾಡಿದರೆ, ಅದನ್ನು ನೋಡಿದರೆ ಎಲ್ರಿಗೂ ಗೊತ್ತಾಗ್ತದೆ, ಓ, ಈತನು ಸ್ವ ಇಚ್ಛೆಯಿಂದ ಗುಲಾಮನಾಗಿ ಯಜಮಾನ ಸೇವೆ ಮಾಡ್ತಾ ಇದ್ದಾನೆ ಎನ್ನುವಂಥದ್ದು. ಆ ಮನೆಯಲ್ಲಿ ಆತನು ಭಾಗಿಯಾಗುವಂಥ ಆ ಸಂದರ್ಭ, ಅದರ ನಂತರ ಇದು ನ್ಯಾಯಾಧೀಶರಿಗೂ ತಿಳಿಸಬೇಕಾಗಿತ್ತು. ಯಾಕಂದರೆ ಈ ವ್ಯವಸ್ಥೆಯನ್ನು ದುರುಪಯೋಗ ಮಾಡದೇ ಇರಲಿ ಎಂಬ ಇಚ್ಛೆಯಿಂದ. ನೋಡಿ, ಎಂಥ ಚಿತ್ರ! ಯೇಸು ಸ್ವಾಮಿಯನ್ನು ಹಿಂಬಾಲಿಸುವವರು, ಸ್ವಾಮಿ, ನಾನು ಸ್ವ ಇಚ್ಛೆಯಿಂದ ನಿನ್ನನ್ನು ಹಿಂಬಾಲಿಸ್ತಾ ಇದ್ದೇನೆ. ಇದು ಜಾತಿ ಧರ್ಮಗಳ ಬಗ್ಗೆ ಅಲ್ಲ, ಹೊರಗೆ ಇರುವಂಥ ಆಚಾರಗಳ ಬಗ್ಗೆ ಅಲ್ಲ, ಇದು ನನ್ನ ಮನಸ್ಸಿನಿಂದ, ಹೃದಯದಿಂದ ನಿನ್ನನ್ನು ಹಿಂಬಾಲಿಸ್ತಾ ಇದ್ದೇನೆ. ನನ್ನ ಕಿವಿಯನ್ನು ಚುಚ್ಚು, ಯಾಕೆ? ಆ ಗುರುತು ನನ್ನ ಮೇಲಿರಲಿ. ಮಾರ್ಕ 12ನೇ ಅಧ್ಯಾಯ 33ನೇ ವಚನ, ಯೇಸುಸ್ವಾಮಿಯನ್ನು ಕೇಳುತ್ತಾರೆ. ನೋಡಿ, ಧರ್ಮಶಾಸ್ತ್ರದಲ್ಲಿ ಮುಖ್ಯವಾದ ಸಂಗತಿ ಏನು? ಆಗ 33ನೇ ವಚನದಲ್ಲಿ ಆತನನ್ನು, ಅಂದರೆ ದೇವರನ್ನು
ಪೂರ್ಣ ಮನಸ್ಸಿನಿಂದಲೂ ಪೂರ್ಣ ಬುದ್ಧಿಯಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸುವುದು ಮತ್ತು ತನ್ನನ್ನು ಪ್ರೀತಿಸಿಕೊಳ್ಳುವಂತೆ ತನ್ನ ನೆರೆಯವರನ್ನು ಪ್ರೀತಿಸುವಂಥದ್ದು, ಇವೆರಡೂ ಎಲ್ಲ ಸರ್ವಾಂಗ ಹೋಮಗಳಿಗಿಂತಲೂ ಎಲ್ಲ ಯಜ್ಞಗಳಿಗಿಂತಲೂ ಹೆಚ್ಚಿನವು. ನೋಡಿ, ಪೂರ್ಣ ಮನಸ್ಸಿನಿಂದ ಪೂರ್ಣ ಬುದ್ಧಿಯಿಂದ ಪೂರ್ಣ ಶಕ್ತಿಯಿಂದ ಆತನನ್ನು ಪ್ರೀತಿಸುವಂಥದ್ದು ನಮ್ಮ ಕರ್ತವ್ಯ. ಅದು ನಮ್ಮ ಭಾಗ್ಯ, ಅದು ನಮ್ಮ ಕರ್ತವ್ಯ. ನಮ್ಮ ಕಿವಿಗಳನ್ನು ತಿವಿದಿರುವಂಥದ್ದು ಅಂದರೆ, ನಾನು ಸ್ವೇಚ್ಛೆಯಿಂದ ನಿನ್ನನ್ನು ಹಿಂಬಾಲಿಸಲು ನಾನು ಆಯ್ಕೆ ಮಾಡಿದ್ದೇನೆ ಎಂದು ಹೇಳುವಂಥ ಭಾಗ್ಯ. ನೋಡಿ, ಯೋಹಾನ ಸುವಾರ್ತೆ 21ನೇ ಅಧ್ಯಾಯ 15ನೇ ವಚನ. ಪುನರುತ್ಥಾನ ಹೊಂದಿದ ನಂತರ ಯೇಸು ಸ್ವಾಮಿ ಸಿಮೋನ್ ಪೇತ್ರ ಮತ್ತು ಇತರ ಶಿಷ್ಯರ ಹತ್ತಿರ ಇದ್ದಾನೆ. ಅವರು ಊಟ ಮಾಡಿದ ಮೇಲೆ 15ನೇ ವಚನ, ಊಟ ಮಾಡಿದ ಮೇಲೆ ಯೇಸು ಸಿಮೋನ್ ಪೇತ್ರನನ್ನು, ಯೋಹಾನ್ನ ಮಗನಾದ ಸಿಮೋನ್ನೇ, ನೀನು ಇವರಿಗಿಂತ ಹೆಚ್ಚಾಗಿ ನನ್ನ ಮೇಲೆ ಪ್ರೀತಿ ಇಟ್ಟಿದ್ದೀಯೋ ಎಂದು ಕೇಳಲು ಅವನು, ಹೌದು ಸ್ವಾಮಿ, ನಿನ್ನ ಮೇಲೆ ಮಮತೆ ಇಟ್ಟಿದ್ದೇನೆಂಬುದನ್ನು ನೀನೇ ಬಲ್ಲೆ. ಆಗ ಯೇಸ್ವಾಮಿ ಹೇಳಿದ್ದೇನು, ನನ್ನ ಕುರಿಮರಿಗಳನ್ನು ಮೇಯಿಸು. ಒಂದು ಕೆಲಸವನ್ನು ಕೊಡ್ತಾ ಇದ್ದಾನೆ. ಆದರೆ ಪೇತ್ರನು ಹೇಳಿದ್ದನು, ಪೀಟರ್ ಹೇಳಿದ್ದೇನು, ಹೌದು, ನಿನ್ನನ್ನು ಹಿಂಬಾಲಿಸುವೆನು, ನಿನ್ನನ್ನು ಪ್ರೀತಿಸ್ತೇನೆ ಸ್ವಾಮಿ, ನಿನಗೆ ಗೊತ್ತು, ಎಲ್ಲ ಗೊತ್ತು, ನಿನ್ನನ್ನು ಪ್ರೀತಿಸ್ತೇನೆ. ಇದು ಪ್ರೀತಿಯ ಬಾಂಧವ್ಯ. ಯೇಸು ಕ್ರಿಸ್ತನ ಸೇವಕ ಮತ್ತು ಯಾಕೋಬ ಮತ್ತು ಯೂದ ಇಬ್ಬರು ತಮ್ಮ ಬಗ್ಗೆ ಏನು ಹೇಳ್ಕೊಳ್ತಾ ಇದ್ದಾರೆ? ಯೇಸು ಸ್ವಾಮಿಯ ಆ ಮನೆಯಲ್ಲೇ ಕುಟುಂಬದಲ್ಲೇ ಹುಟ್ಟಿದವರು, ಬೆಳೆದವರು. ಆದರೆ ಹಿಂಬಾಲಕರಾದ ಮೇಲೆ, ಶಿಷ್ಯರಾದ ಮೇಲೆ, ಯೇಸು ಸ್ವಾಮಿ ಪುನರುತ್ಥಾನವಾಗಿ ಹೋದ ಮೇಲೆ ಅವರಿಗೆ ಅರ್ಥವಾಯಿತು. ಅವರು ಹೇಳಿದ್ದೇನು, ನಾನು ಯೇಸು ಕ್ರಿಸ್ತನ ಸೇವಕ. ಗ್ರೀಕ್ ಭಾಷೆಯಲ್ಲಿ ಪದ ಡೂಲಾಸ್, ನಾನು ಜೀವನ ಪರ್ಯಂತ ನಿನ್ನ ಸೇವಕ ಎಂದು ಹೇಳುವಂಥದ್ದು. ನಾನು ಇಚ್ಛೆಯ ಸ್ವೇಚ್ಛೆಯಿಂದ ನಿನ್ನ ಸೇವಕನಾಗಿದ್ದೇನೆ ಎಂದು ಹೇಳುವಂಥ ಆ ಸನ್ನಿವೇಶ ನೋಡಿ. ಕೀರ್ತನೆ 46:8, ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಿಲ್ಲ, ಸರ್ವಾಂಗ ಹೋಮಗಳನ್ನಾಗಲಿ ದೋಷ ಪರಿಹಾರಕ ಯಜ್ಞಗಳನ್ನಾಗಲಿ ನೀನು ಅಪೇಕ್ಷಿಸಲಿಲ್ಲ. ಆದರೆ ಶ್ರವಣ ಶಕ್ತಿಯನ್ನು ನನಗೆ ಅನುಗ್ರಹಿಸಿದಿ. ಯು ಹ್ಯಾವ್ ಓಪನ್ಡ್ ಮೈ ಇಯರ್ಸ್. ಆಗ ನಾನು ಇಗೋ ಇದ್ದೇನೆ, ನನ್ನ ಕರ್ತವ್ಯವು ಗ್ರಂಥದ ಸುರುಳಿಯಲ್ಲಿ ಬರೆದದೆ. ನನ್ನ ದೇವರೇ, ನಿನ್ನ ಚಿತ್ತವನ್ನು ಅನುಸರಿಸುವಂಥದ್ದೇ ನನ್ನ ಸಂತೋಷ. ನಿನ್ನ ಧರ್ಮೋಪದೇಶವು ನನ್ನ ಅಂತರಂಗದಲ್ಲಿದೆ ಅಂದನು. ಎಂಥ ಉತ್ತಮವಾದ ಭಾಗ ಇದು! ಮೆಸ್ಸೀಯನ ಬರೋಣದ ಪ್ರವಾದನೆ. ಅದು ನಮಗೆ ಗೊತ್ತು ಏನಾಯಿತು. ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 6-11 ವಚನಗಳು ಬಹು ಪರಿಚಿತವಾದ ವಚನಗಳು, ವಾಕ್ಯಗಳು, ಅತ್ಯುತ್ತಮವಾದ ವಚನಗಳು. ಕೇಳೋಣ, ಓದೋಣ. ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿಸಮಾನನಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನು ಎಂದೆಣಿಸದೆ ತನ್ನನ್ನು ಬರಿದು ಮಾಡಿಕೊಂಡನು. ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶ್ಯನಾದನು. ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. ಈ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ. ಆದ್ದರಿಂದ ಸ್ವರ್ಗ, ಮರ್ತ್ಯ, ಪಾತಾಳಗಳಲ್ಲಿ ಇರೋರೆಲ್ಲರೂ ಯೇಸುವಿನ ಹೆಸರಿನಲ್ಲಿ ಅಡ್ಡಬಿದ್ದು ಯೇಸು ಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸುವರು. ಹೌದು, ಎಂಥ ಉದಾಹರಣೆ ಅಲ್ಲವೇ? ನಾವು ನೋಡುವಂಥ ಈ ಕರ್ತನು ನಮ್ಮ ಯಜಮಾನನು ಹಾಗೆ ಮಾಡಿದ್ದಾನೆ. ಸ್ವಾಮಿ, ನೀನು ನಿನ್ನನ್ನು ತಗ್ಗಿಸಿಕೊಂಡಿ, ದಾಸನ ರೂಪದಲ್ಲಿ ನೀನು ಬಂದಿ.
ಯೆಶಾಯನ ಪ್ರವಾದನೆ 50ನೇ ಅಧ್ಯಾಯ 5ನೇ ವಚನ. 55 ಯೆಶಾಯನ ಪ್ರವಾದನೆ. ಕರ್ತನಾದ ಯೆಹೋವನು ನನ್ನ ಕಿವಿಯನ್ನು ತೆರೆದಿದ್ದಾನೆ, ನಾನು ಎದುರು ಬೀಳಲಿಲ್ಲ, ವಿಮುಖನಾಗಲೂ ಇಲ್ಲ. ಆತನು ನನ್ನ ಕಿವಿಯನ್ನು ತೆರೆದಿದ್ದಾನೆ, ನಾನು ಲಾಲಿಸಬಲ್ಲೆನು. ನಾನು ಕೇಳುತ್ತೇನೆ, ನೀನು ಹೇಳುವುದನ್ನು ಕೇಳುತ್ತೇನೆ. ಯೇಸು ಸ್ವಾಮಿ ತನ್ನ ಇಚ್ಛೆಯನ್ನು ಮಾಡಲಿಕ್ಕೆ ಬರಲಿಲ್ಲ. ಸ್ವಾಮಿ ತಂದೆಯೇ, ನಿನ್ನ ಇಚ್ಛೆ ನೆರವೇರಲಿ ಎಂಬ ಪ್ರಾರ್ಥನೆಯೊಡನೆ ಆತನು ತನ್ನ ಜೀವನದಲ್ಲಿ ಆ ಭೂಲೋಕದಲ್ಲಿರುವಂಥ ಸಮಯವನ್ನು ಆತನು ಕಳೆದನು. ಲೂಕ 9ನೇ ಅಧ್ಯಾಯ 51ನೇ ವಚನ. ಯೇಸು ತಾನು ಪರಲೋಕವನ್ನೇರುವ ದಿವಸಗಳು ತುಂಬುತ್ತಾ ಬರುವಾಗ ಯೆರೂಸಲೇಮಿಗೆ ಹೋಗುವುದಕ್ಕೆ ಮನಸ್ಸನ್ನು ದೃಢ ಮಾಡಿಕೊಂಡನು. ಬಾಕಿ ಜನರು ಹೇಳ್ತಾ ಇದ್ರು, ಅಯ್ಯೋ ಯೆರೂಸಲೇಮಿಗೆ ಹೋಗಬೇಡ್ರಿ, ಯಾಕೆ ನಿನ್ನನ್ನು ಕೊಲ್ಲಿಕ್ಕೆ ಜನ ನೋಡ್ತಾ ಇದ್ದಾರೆ, ಹೊಂಚಾಗ್ತಾ ಇದ್ದಾರೆ. ಆದರೆ ಯೇಸುಸ್ವಾಮಿ ಹೇಳಿದ್ದೇನು? ಇಲ್ಲ, ನಾನು ಕರ್ತನ ಚಿತ್ತವನ್ನು ನೆರವೇರಿಸಲು ಬಂದಿದ್ದೇನೆ. ತನ್ನ ಮನಸ್ಸನ್ನು ದೃಢ ಮಾಡಿಕೊಂಡನು. ಲೂಕ 22ನೇ ಅಧ್ಯಾಯ 42ನೇ ವಚನ. ಮೊಣಕಾಲೂರಿ, ತಂದೆಯೇ, ನಿನ್ನ ಇಷ್ಟವಿದ್ದರೆ ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸು, ಹೇಗೂ ನನ್ನ ಚಿತ್ತವಲ್ಲ, ನಿನ್ನ ಚಿತ್ತವೇ ಆಗಲಿ ಎಂದನು. ಫಾದರ್, ಇಫ್ ಯು ಆರ್ ವಿಲ್ಲಿಂಗ್, ಟೇಕ್ ದಿಸ್ ಕಪ್ ಫ್ರಮ್ ಮೀ, ಯೆಟ್ ನಾಟ್ ಮೈ ವಿಲ್ ಬಟ್ ಯೋರ್ಸ್ ಬಿ ಡನ್. ಅದು ಮಾತ್ರವಲ್ಲ, ಏನಪ್ಪ, ಯೆರೂಸಲೇಮಿಗೆ ಹೋಗಿ ಸ್ವಲ್ಪ ಈ ಪವಾಡಗಳನ್ನು, ಈ ಮ್ಯಾಜಿಕ್ ಸೂಚಕ ಕಾರ್ಯಗಳನ್ನು ಎಲ್ಲವನ್ನು ಮಾಡುವುದು ಒಳ್ಳೆಯದು, ಇಲ್ಲಿ ಹಳ್ಳಿಗಾಡಿನಲ್ಲಿ ಮಾಡಿದರೆ ಏನು ಉಪಯೋಗ ಎಂದು ಅವನ ಸಹೋದರರು ಬಂದು ಹೇಳಿದಾಗ ಯೇಸುಸ್ವಾಮಿ ಏನು ಹೇಳಿದನು? ನಿಮ್ಮ ಸಮಯ ಯಾವಾಗಲೂ ಇದೆ, ಆದರೆ ನನ್ನ ಸಮಯ ಇನ್ನೂ ಬಂದಿಲ್ಲ. ಯಾಕೆ? ಆತನು ದೇವರ ಚಿತ್ತವನ್ನು ನೆರವೇರಿಸಲು ಇಚ್ಛಿಸುವವನಾಗಿದ್ದನು. ಎಲ್ಲ ಕಾರ್ಯಗಳಲ್ಲೂ ಸ್ವಾಮಿ, ದೇವರೇ ನಿನ್ನ ಚಿತ್ತ, ಅಷ್ಟೇ ಸಾಕು. ಕರ್ತನ ಪ್ರಾರ್ಥನೆಯಲ್ಲಿ, ಅದು ಕರ್ತನ ಪ್ರಾರ್ಥನೆ ಅಲ್ಲ, ಅದು ಶಿಷ್ಯರ ಪ್ರಾರ್ಥನೆ. ಯಾಕೆ? ನಮ್ಮ ಅಪರಾಧಗಳನ್ನು ಕ್ಷಮಿಸು ಎಂದು ಕರ್ತನು ಯೇಸುಸ್ವಾಮಿ ಪ್ರಾರ್ಥನೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಯಾಕೆ? ಆತನು ಅಪರಾಧರಹಿತನು, ನಿರ್ದೋಷಿ ಅಲ್ಲವೇ, ಪಾಪರಹಿತನು, ಶುದ್ಧನು, ಪರಿಶುದ್ಧನು. ಆದರೆ ನಮಗೆ ಕೊಟ್ಟ ಆ ಉದಾಹರಣೆ ಅದು ಕರ್ತನ ಪ್ರಾರ್ಥನೆ, ಅದು ಶಿಷ್ಯರ ಪ್ರಾರ್ಥನೆ. ನಮ್ಮ ಪ್ರಾರ್ಥನೆ ಏನು ಹೇಳಿದ್ದಾನೆ? ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 10ನೇ ವಚನ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯ ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ಯೋರ್ ಕಿಂಗ್ಡಮ್ ಕಮ್. ಎಂಥ ಪ್ರಾರ್ಥನೆ ಅಲ್ಲವೇ? ನನ್ನ ಇಚ್ಛೆ ಅಲ್ರಿ, ನಾನು ನಿನ್ನನ್ನು ಹಿಂಬಾಲಿಸುವವನು. ಯಾಕೆ? ಕಿವಿಗಳನ್ನು ತಿವಿಯುವಂಥ ಪದ್ಧತಿ ನೋಡಿ. ಯಾಜಕ ಕಾಂಡ 14ನೇ ಅಧ್ಯಾಯ 14ನೇ ವಚನ. ಪಾಪ ಪರಿಹಾರಕ ಯಜ್ಞ ಮತ್ತು ಅಪರಾಧ ಪರಿಹಾರಕ ಯಜ್ಞಗಳ ಬಗ್ಗೆ ಹೇಳ್ತಾ ಇದ್ದಾನೆ. 14ನೇ ವಚನ. ಆಗ ಯಾಜಕನು ಆ ಪ್ರಾಯಶ್ಚಿತ್ತ ಪಶುವಿನ ರಕ್ತದಲ್ಲಿ ಸ್ವಲ್ಪ ತೆಗೆದುಕೊಂಡು ಶುದ್ಧ ಮಾಡಿಸಿಕೊಳ್ಳುವವನ ಬಲಗಿವಿಯ ತುದಿಗೂ ಬಲಗೈಯ ಹೆಬ್ಬೆರಳಿಗೂ ಬಲಗಾಲಿನ ಹೆಬ್ಬೆಟ್ಟಿಗೂ ಹಚ್ಚಬೇಕು. ಯಾಕೆ? ನೋಡಿ, ಕಿವಿಗೆ ಹಾಕಿದಾಗ ಅದು ಸ್ವಾಮಿ, ನಾನು ನಿನ್ನ ಮಾತನ್ನು ಕೇಳುವವನು, ನಿನ್ನನ್ನು ಹಿಂಬಾಲಿಸುವವನು, ನನ್ನ ಇಚ್ಛೆ ಅಲ್ಲ, ನಿನ್ನ ಇಚ್ಛೆ, ನಿನ್ನ ಚಿತ್ತ ನೆರವೇರಲಿ ಎಂಬ ಒಂದು ಉದಾಹರಣೆ ಅಲ್ಲವೇ, ಚಿತ್ರೀಕರಣ. ಆತನ ಹೆಬ್ಬೆಟ್ಟಿಗೆ ಹಾಕಿದರೆ ಬಲಗೈಯ ಹೆಬ್ಬೆಟ್ಟು, ನಾನು ಮಾಡುವಂಥ ಕಾರ್ಯಗಳು ನಿನ್ನಿಚ್ಛೆ, ನಿನ್ನ ಚಿತ್ತ ನೆರವೇರಿಸುವಂಥ ಕಾರ್ಯಗಳನ್ನು ನಾನು ಮಾಡುತ್ತೇನೆ ಸ್ವಾಮಿ. ನನ್ನ ಕಾಲಿನ ಬೆರಳಿಗೆ ಹೆಬ್ಬೊಟ್ಟಿಗೆ ಅದು ಹಾಕಿದರೆ ನಾನು ಹೋಗುವಂಥ ಸ್ಥಳಗಳು ನೀನು ತೋರಿಸಿದ ನಿನ್ನ ಇಚ್ಛೆಯ ಪ್ರಕಾರ, ಚಿತ್ತದ ಪ್ರಕಾರ ನಾನು ನಡೆಯುತ್ತೇನೆ, ಹೋಗುತ್ತೇನೆ. ಎಂಥ ಅರ್ಪಣೆ ಅಲ್ಲವೇ? ಕೇಳಲು ಕಿವಿಗಳಿರುವವನು ಕೇಳಲಿ ಎಂದು ಹೇಳುವಂಥ ಆ ವಾಕ್ಯ, ಅದನ್ನು
15 ಬಾರಿ ಹೊಸ ಒಡಂಬಡಿಕೆಯಲ್ಲಿ ಉಪಯೋಗಿಸಲಾಗಿದೆ. ಅಂದರೆ 7 ಬಾರಿ ಪ್ರಕಟಣೆಯ ಪುಸ್ತಕದಲ್ಲೇ ಉಪಯೋಗಿಸಲಾಗಿದೆ. ಕಿವಿಯುಳ್ಳವನು ಕೇಳಲಿ. ಆ ಕಿವಿ ತಿವಿದ ಕಿವಿ. ನಾನು ಹೋಗಲೊಲ್ಲೆನು, ನಾನು ನನ್ನ ಯಜಮಾನನನ್ನು ಪ್ರೀತಿಸುತ್ತೇನೆ ಎಂದು ಹೇಳುವಂಥ ಸ್ವೇಚ್ಛೆಯಿಂದ ದಾಸನಾಗಿರುವಂಥ ಆ ಸನ್ನಿವೇಶ, ಗುರುವಿನ ಧ್ವನಿಯನ್ನು ಕೇಳುವಂಥದ್ದು, ವಿಧೇಯನಾಗಿರುವಂಥದ್ದು, ಗಮನ ನೀಡುವಂಥ ಆ ಸನ್ನಿವೇಶದ ಸೂಚನೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 17ನೇ ವಚನದಲ್ಲಿ ಪೌಲ ಹೀಗೆ ಹೇಳ್ತಾನೆ, ಇನ್ನು ಮೇಲೆ ಯಾರೂ ನನಗೆ ತೊಂದರೆ ಪಡಿಸಬಾರ್ದು. ನನ್ನ ದೇಹದಲ್ಲಿ ಯೇಸುವಿನ ಮುದ್ರೆಗಳು, ಬರೆಗಳು ಇವೆಯಲ್ಲವೇ. ಸಹೋದರ ಸಹೋದರಿಯರೇ, ನಿಮ್ಮ ಕಿವಿಯಲ್ಲಿ, ಕಿವಿಯ ಮೇಲೆ ಯೇಸು ಸ್ವಾಮಿಯ ಬರೆ, ಆತನ ಮುದ್ರೆ ಇದೆಯಾ? ಕಿವಿಗಳನ್ನು ತಿವಿಸಿಕೊಂಡಿದ್ದೀರಾ? ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 1ನೇ ವಚನ, ಆದ್ದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವವಾದ ಆರಾಧನೆ. ಸ್ವಾಮಿ, ನಾನು ಸಜೀವ ಯಜ್ಞ. ನನ್ನ ಕಿವಿಯನ್ನು ತಿವಿ, ನಿನ್ನ ಗುರುತು ಇರಲಿ. ನಿಮ್ಮ ಕಿವಿಗಳು ಚುಚ್ಚಲ್ಪಟ್ಟಿದ್ದೇವೆಯಾ? ಬಾಗಿಲಿನ ಕಂಬಗಳು, ಯಾಕೆ ಬಾಗಿಲಿನ ಕಂಬಗಳ ಮೇಲೆ ರಕ್ತ ನೆನಪಿದೆಯಾ? ಯಹೂದ್ಯರು ಈ ಐಗುಪ್ತ ದೇಶದಿಂದ, ಈಜಿಪ್ಟ್ ದೇಶದಿಂದ ಹೊರಕ್ಕೆ ಬರುವಾಗ ಅವರು ಯಜ್ಞ ಪಶುಗಳ ಆ ರಕ್ತವನ್ನು ಬಾಗಿಲಿನ ಕಂಬಗಳ ಮೇಲೆ ಹಾಕಿದಾಗ ಅದು ಒಡಂಬಡಿಕೆಯ ಸ್ಥಳ. ಸಾವಿನ ದೂತನು ಅಲ್ಲಿಂದ ಹೋಗುವಾಗ, ಹಾದು ಹೋಗುವಾಗ ಆ ಗುರುತನ್ನು ನೋಡಿ ಒಳಗೆ ಬರದೆ ಹೋದನು. ಅಂದು ನಡೆದ ಕಾರ್ಯಗಳು ನಮಗೆ ಅದು ವಿಮೋಚನ ಕಾಂಡದಲ್ಲಿ ಬಹಳ ಸ್ಪಷ್ಟವಾಗಿ ಬರೆದಿದೆ. ಅದು ಒಡಂಬಡಿಕೆಯ ಸ್ಥಳ, ಬಾಗಿಲು. ಯೇಸು ಸ್ವಾಮಿ ಹೇಳಿದ್ದೇನು? ನಾನೇ ಬಾಗಿಲು, ನಾನೇ ಬಾಗಿಲು. ಇದು ಕರ್ತನ ಆ ಶಿಲುಬೆಯ ಚಿತ್ರ ಅಲ್ಲವೇ? ವಿಮೋಚನ ಕಾಂಡ 12ನೇ ಅಧ್ಯಾಯ 7ನೇ ವಚನದಲ್ಲಿ ಈ ಬರೆದಿದ್ದು ಇದು. ನಿಲುವು ಕಂಬಗಳಿಗೂ ಭೋಜನ ಮಾಡುವ ಮನೆ ಬಾಗಿಲಿನ ಪಟ್ಟಿಗೂ, ಬಾಗಿಲಿನ ಪಟ್ಟಿಗೂ ಹಚ್ಚಬೇಕು ಎನ್ನುವಂಥ ಆದೇಶ. ಲೂಕ 24ನೇ ಅಧ್ಯಾಯ 39ನೇ ವಚನದಲ್ಲಿ ನೋಡಿ, ನನ್ನನ್ನು ನೋಡಿ, ನನ್ನ ಕೈಗಳನ್ನು, ನನ್ನ ಕಾಲುಗಳನ್ನು ನೋಡಿ. ಯಾಕೆ? ಅವು ತಿವಿದ ಕೈಗಳು, ಕಾಲುಗಳು. ಅದು ಮಾತ್ರವಲ್ಲ, ಥಾಮಸ್ ಅವನಿಗೆ ಹೇಳಿದ್ದೇನು? ಥಾಮಸ್ ಬಾ, ಯಾಕೆ ನಂಬಲಿಲ್ಲ? ನೋಡು, ನನ್ನ ಗಾಯಗಳನ್ನು ನೋಡಿ, ಮುಟ್ಟಿ ನೋಡು. ಆಗ ಥಾಮಸ್ ಹೇಳಿದ್ದೇನು? ನನ್ನ ಒಡೆಯನು, ನನ್ನ ದೇವರು, ಮೈ ಲಾರ್ಡ್, ಮೈ ಗಾಡ್. ಯೋಹಾನ 10ನೇ ಅಧ್ಯಾಯ 9 ಮತ್ತು 10ನೇ ವಚನಗಳು, ನಾನೇ ಆ ಬಾಗಿಲು, ನನ್ನ ಮುಖಾಂತರವಾಗಿ ಯಾವನಾದರೂ ಒಳಗೆ ಹೋದರೆ ಸುರಕ್ಷಿತನಾಗಿದ್ದು ಒಳಗೆ ಹೋಗುವನು, ಹೊರಗೆ ಬರುವನು, ಮೇವನ್ನು ಕಂಡುಕೊಳ್ಳುವನು. ಕಳ್ಳನು ಕದ್ದುಕೊಳ್ಳುವುದಕ್ಕೂ, ಕೊಯ್ಯುವುದಕ್ಕೂ, ಹಾಳು ಮಾಡುವುದಕ್ಕಾಗೂ ಬರುತ್ತಾನೆ ಹೊರತು ಮತ್ತಾವುದಕ್ಕೂ ಬರುವುದಿಲ್ಲ. ನಾನಾದರೋ ಅವುಗಳಿಗೆ ಜೀವವು ಇರಬೇಕೆಂತಲೂ ಅವು ಸಮೃದ್ಧಿಯಾಗಿ ಇರಬೇಕೆಂತಲೂ ಬಂದೆನು. ಹೌದು, ಅವನೇ ಬಾಗಿಲು. ಕರ್ತನೆ, ನೀನೇ ಬಾಗಿಲು. ಮತ್ತಾಯ 26:28ನೇ ವಚನ, 26ನೇ ಅಧ್ಯಾಯ 28ನೇ ವಚನ, ಇದು ನನ್ನ ರಕ್ತ, ಇದು ಒಡಂಬಡಿಕೆಯ ರಕ್ತ. ಇದು ಪಾಪಗಳ ಕ್ಷಮೆಗಾಗಿ ಬಹು ಜನರಿಗೋಸ್ಕರ ಸುರಿಸಲ್ಪಡುವ ರಕ್ತ. ನೋಡಿ, ಯೇಸು ಸ್ವಾಮಿಯ ರಕ್ತ ಆ ಶಿಲುಬೆಯ ಮೇಲೆ ಆತನು ಚೆಲ್ಲಿದನು ನಮಗಾಗಿ. ಒಡಂಬಡಿಕೆಯ ರಕ್ತ, ಅದು ಅದರ ಚಿತ್ರೀಕರಣ. ಆತನು ನಮ್ಮ ಉಪಮೆ, ಉದಾಹರಣೆ ಅಲ್ಲವೇ? ನಾವು ನೋಡುವಂಥದ್ದು, ನಮ್ಮ ಯಜಮಾನನು ಅದನ್ನು ಮಾಡಿದ್ದಾನೆ.
ಈಗ ಕಿವಿಗಳನ್ನು ತಿವಿದಾಗ ನಾವು ಹೇಳುವಂಥದ್ದೇನು, ಘೋಷಣೆ ಮಾಡುವಂಥದ್ದೇನು? ನಾನು ಹೋಗಲೊಲ್ಲೆನು, ನನಗೆ ಸಾಕು. ಯೇಸು ಸ್ವಾಮಿಯನ್ನು ಹಿಂಬಾಲಿಸುವಂಥ ಸ್ವಾಮಿ, ನಿನ್ನನ್ನು ಹಿಂಬಾಲಿಸಲು ನನ್ನ ಇಚ್ಛೆ, ನನ್ನ ಸ್ವೇಚ್ಛೆಯಿಂದ ನಾನು ಬಂದಿದ್ದೇನೆ. ನಿನ್ನನ್ನು ಹಿಂಬಾಲಿಸುತ್ತೇನೆ. ನಿನ್ನಿಚ್ಛೆ, ನಿನ್ನ ಚಿತ್ತ, ನನ್ನದು ಬೇಡ, ನಿನ್ನದು ಸಾಕು. ಸಹೋದರ ಸಹೋದರಿಯರೇ, ನಿಮ್ಮ ಕಿವಿಗಳನ್ನು ತಿವಿದಿದ್ದೀರಾ? ತಿವಿಸಿಕೊಂಡಿದ್ದೀರಾ? ಇಂದು ನಾವು ಪ್ರಾರ್ಥನೆ ಮಾಡೋಣ.